ಇವತ್ತಿನ ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ಮಧು, ಜೊತೆಯಲ್ಲಿ ನಾವು ಚರ್ಚೆಯನ್ನ ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ಇವತ್ತು ಸಾಕಷ್ಟು ಸದ್ದನ್ನ ಮಾಡದಂತ ಸುದ್ದಿ ಯಾವುದು, ಅದು ಯಾಕೆ ಚರ್ಚೆಗೆ ಕಾರಣವಾಗ್ತಾ ಇದೆ ಅಂತ ಗಮನಿಸೋದಾದ್ರೆ, ಸುಮಾರು 7 ವರ್ಷಗಳ ಮುನಿಸನ್ನ ಮರೆತು ಸ್ನೇಹಿತನ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ. 7 ವರ್ಷಗಳ ಮುನಿಸನ್ನ ಮರೆತು ಸ್ನೇಹಿತನ ಮನೆ ಬಾಗಿಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಿರುವಂತದ್ದು. ತಮ್ಮ ತವರು ಕ್ಷೇತ್ರ ಚಾಮರಾಜನಗರವನ್ನ ಗೆಲ್ಲೋದಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕೇಸರಿ ಟೀಮ್ಗೆ ಟಾಂಗ್ ಅನ್ನ ಕೊಡುವಂತ ಯತ್ನವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇರುವಂತದ್ದು. ಚಾಮರಾಜನಗರ, ಮೈಸೂರು ಅಖಾಡದಲ್ಲಿ ಯಾರಿಗೆ ಪ್ರಸಾದ ಸಿಗುತ್ತೆ ಅಂತಕ್ಕಂಥದ್ದು ಇವತ್ತು ಮೂಡಿಸಿರ್ತಕ್ಕಂಥ ಕುತೂಹಲ. 7 ವರ್ಷಗಳ ನಂತರ ನಡೆದಂತ ಭೇಟಿ ಇದು. ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ತಮ್ಮ ಪರವಾಗಿ ಅಥವಾ ತಮಗೆ ಸಹಾಯವನ್ನ ಮಾಡುವಂತೆ ಬೆಂಬಲವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನ ಶ್ರೀನಿವಾಸ್ ನಮ್ಮ ಹಳೆ ಸ್ನೇಹಿತರು, ಆರೋಗ್ಯವನ್ನ ವಿಚಾರಿಸೋದಕ್ಕೆ ಬಂದಿದ್ದೆ, ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅಂತ ಹೇಳಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಸಹಜವಾಗಿಯೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ. ಅಲ್ಲಪ್ಪ, ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನು ಹೇಳಿದ್ದೀನಿ ಅಂತಂದ್ರೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನೀನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದುರೋಹ ಬಗ್ದೆ, ನೀನು ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಇಷ್ಟು ಅವರಿಗೆ ಮೋಸ ಮಾಡಿ ದಲಿತರನ್ನೆಲ್ಲ ಸರ್ವನಾಶ ಮಾಡಿದವರು ಸಿದ್ದರಾಮಯ್ಯ. ಈಗ ಮಾನ ಮರ್ಯಾದೆ ಅನ್ನೋದು ಅವ್ರಿಗೇನಾದ್ರೂ ಒಂದು ಚೂರಿದ್ದಿದ್ರೆ ಇವತ್ತು ಶ್ರೀನಿವಾಸ್ ಪ್ರಸಾದ್ ಮುಂದೆ ಅವರು ಹೋಗಿ ಮುಂದೆ ನಿಲ್ಲಿಕ್ಕೂ ಯೋಗ್ಯರಲ್ಲ. ಅವರು ಆದರೂ ಕೂಡ ಹೋಗಿ ಅಂಗಲಾಚಿ ಇವತ್ತು ಅವರನ್ನ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆ ಅಂತಂದ್ರೆ, ಅವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾದ್ರು. ಅಲ್ಲ, ನನಗೆ ಅನಿಸ್ತದೆ ಆ ರೀತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೇ ಸಿಎಂ ಅವ್ರಿಗೆ ಯಾವ ರೀತಿಯ ಅಪಮಾನವನ್ನ ಮಾಡಿದ್ರು ಅಂತ ಅನ್ನೋದು ಎಲ್ಲರಿಗೂ ನೆನಪಿದೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಭೇಟಿಯಿಂದ ತಮಗೆ ಲಾಭ ಅಂತ ಕೈ ಅಭ್ಯರ್ಥಿ ಸುನಿಲ್ ಬೋಸ್ ಹೇಳಿದ್ದಾರೆ. ಅದಕ್ಕೆ ಅಂತ ಗರಿ ಬರಬಾರ್ದಿತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್. ಖಂಡಿತ ಅವರು ಅನುಭವಿಗಳು, ಅವ್ರದ್ದಾದಂಥ ಪಡೆ ಇದೆ, ಅಭಿಮಾನಿಗಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆನಕ್ಕಿಂತ ನೀವು 4ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದ ಮೇಲೆ ತಮಗೆಲ್ಲ ತಿಳಿದಿದೆ. ನಮಗಿದು ಭಾಳ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆಯ ಒಂದು ಸಂದೇಶ, ಕಾರ್ಯಕರ್ತರುಗಳಿಗೆ, ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಅತಿ ಹೆಚ್ಚು ಇದರಿಂದ ಉಪಯೋಗ ಆಗುವಂಥದ್ದು. ಇವರು ರಾಜಕೀಯ ಎದುರಾಳಿಯಾಗಿ ಒಬ್ರಿಗೊಬ್ಬರು ತೊಡೆ ತಟ್ಟಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ಬಿಡ್ಬೇಕು ಅಂತ ಹೊರಟು ಅವ್ರನ್ನ ಪಕ್ಷದಿಂದನೇ ಅವ್ರನ್ನ ಹೊರಗೆ ಹೋಗುವಂತೆ ಮಾಡಿ ಮಂತ್ರಿಗಿರಿಂದ ಕೆಳಗಿಳಿಸಿ ರಾಜಕಾರಣ ಮಾಡಿದಂಥ ಈ ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಇವರು ಎಚ್.ಸಿ. ಮಾದೇವಪ್ಪನವರು ಭಾಳ ಕುತಂತ್ರವನ್ನು ಮಾಡಿ ಅವತ್ತು ಇಳಿಸ್ತಂಥವ್ರು. ಇವತ್ತು ಅವ್ರ ಮನೆಗೆ ಹೋಗುವಂಥ ದುರ್ಗತಿ ಇವ್ರಿಗೆ ಬರಬಾರ್ದಾಗಿತ್ತು, ಖಂಡಿತ ಬರಬಾರ್ದಾಗಿತ್ತು. ಸೌಜನ್ಯಯುತ ಭೇಟಿ ಮಾಡೋದು ಬೇರೆ ವಿಚಾರ, ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗೂ ಇರಲಿಲ್ಲ. ಆದರೆ ಇದು ಅವರ ಸೋಲಿನ ಭೀತಿ ಅಥವಾ ಅವ್ರಿಗೆ ಇರ್ತಕ್ಕಂಥ ಭಯದ ವಾತಾವರಣ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಿದೆ. ಇನ್ನು ಈ ಎಲ್ಲದರ ಮಧ್ಯೆ ಶ್ರೀನಿವಾಸ್ ಪ್ರಸಾದ್ ಕೂಡ ಮಾತನಾಡಿದ್ದಾರೆ. ರಾಜಕೀಯವಾಗಿ ಸುದೀರ್ಘ ಚರ್ಚೆ ಆಗಲಿಲ್ಲ, ನಾಳೆಯ ಮೋದಿ ಕಾರ್ಯಕ್ರಮಕ್ಕೆ ಬಿಜೆಪಿ ಅವರು ಕರೆದರೂ ಹೋಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದರ ರಾಜಕೀಯದ ನಿವೃತ್ತಿ ಆಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ.
ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನು ನಾನು ಆ ರೀತಿ ಉಳಿಸ್ಕೊಂಡು ಬರೋದು ಇಲ್ಲ, ಹೋಗೋದು ಇಲ್ಲ. ಈ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಮಧು, ಇಲ್ಲಿ ಪ್ರಮುಖವಾಗಿ ಮೂಡುವಂತ ಪ್ರಶ್ನೆ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳೋದು ಅದೇ ದೊಡ್ಡ ಹಿನ್ನಡೆ ಅಲ್ವಾ ಬಿಜೆಪಿಗೆ ಅಂತ? ಎಕ್ಸಾಕ್ಟ್ಲಿ ರಾಘವೇಂದ್ರ, ನೋಡಿ ಅವರು ಸುಮಾರು 50 ವರ್ಷದ ರಾಜಕೀಯ ಜೀವನ, ಅದರಲ್ಲಿ 25 ವರ್ಷ ಕಾಂಗ್ರೆಸ್ಸಲ್ಲೇ ಕಳೆದಂಥವ್ರು. ಈಗ ಸಿದ್ದರಾಮಯ್ಯ ಈಗ ಕಳೆದ ಒಂದು 15-20 ವರ್ಷದಲ್ಲಿ ಅವ್ರಿಗೆ ಕಾಂಗ್ರೆಸ್ ಸಖ್ಯ ಆಗಿರ್ಬೋದು. ಅದಕ್ಕೂ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಸಖ್ಯದಲ್ಲಿದ್ದವರು. ಜನತಾ ಪರಿವಾರ ಮತ್ತು ಜನತಾದಳ, ಆಮೇಲೆ ಯುನೈಟೆಡ್ ಸಂಯುಕ್ತ ಜನತಾದಳ, ಹೀಗೆ ಹಲವಾರು ಕಡೆ ಇವರ ಒಂದು ವೈಯಕ್ತಿಕ ಹರಿವು, ರಾಜಕಾರಣದ ಹರಿವು ಹರಿದಾಡಿದೆ. ಆದರೆ ಆ ಪಕ್ಷಾಂತರದ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅನ್ನುವಂಥ ಒಂದು ವೈಯಕ್ತಿಕ ಬಾಂಧವ್ಯ ಚಾಮರಾಜನಗರ, ಮೈಸೂರು ಈ ಭಾಗದಲ್ಲಿ ಅತ್ಯಂತ ವಿಸಿಬಲ್ ಆಗಿತ್ತು ಅಂತ. ಇವನ್ ನಾನು ಕೂಡ ಅಲ್ಲಿ ಸ್ಟಡಿ ಡೇಸಸ್ ಎಲ್ಲ ನೋಡ್ತಾ ಇದ್ವಿ. ಕಾಲೇಜುಗಳಿಗೆ ಯಾವುದೇ ಫಂಕ್ಷನ್ ಇರ್ಬೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕಿಂತ ಮುಂಚಿನ ಮಾತ್ರ ನಾನು ಹೇಳ್ತಾ ಇರುವಂಥದ್ದು, ಉಪಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಬೇರೆ ಬೇರೆ ಪ್ರತಿಪಕ್ಷ ನಾಯಕರಾಗಿದ್ದ ಆಗ್ಲಿಂದನೂ ಕೂಡ, ಅಂದರೆ ಸಭೆ ಸಮಾರಂಭಗಳಲ್ಲಿ ಇಬ್ಬರ ಒಂದು ವೇದಿಕೆ ಹಂಚಿಕೊಳ್ಳುವಂಥ ರೀತಿ ಆಲ್ವೇಸ್. ಈಗ ಹಿಂದುಳಿದ ವರ್ಗಗಳ ಸಭೆ ಸಮಾರಂಭಗಳಿರ್ಬೋದು, ದಲಿತ ಜಾಗೃತಿಯ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲದರಲ್ಲೂ ಕೂಡ ಈಕ್ವಲ್ ಆಗಿ ಸ್ಟೇಜ್ ಶೇರ್ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ವೈಯಕ್ತಿಕವಾಗಿ ಬಾಂಧವ್ಯ ಚೆನ್ನಾಗಿತ್ತು. ಅಂದರೆ ಒಂದು ಕಾಮನ್ ಐಡಿಯಾಲಜಿ ಅಂತ ಬಂದಾಗ ಇಬ್ಬರು ಅಲ್ಲಿ ಕಾಣಿಸ್ಕೊತಾ ಇದ್ರು. ಆದರೆ ಇವರನ್ನ ಅಧಿಕಾರದಿಂದ ಇಳಿಸುವಾಗ, ಅಂದರೆ ಮಂತ್ರಿಗಿರಿಯಿಂದ ತೆಗೆದುಹಾಕುವಂಥ ಸಂದರ್ಭ ಇದೆಯಲ್ಲ, ಆ ಪ್ರಕ್ರಿಯೆ ಇದೆಯಲ್ಲ, ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹುಶಃ ವೈಯಕ್ತಿಕವಾಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಇಷ್ಟೆಲ್ಲ ಅನುಭವಿ ರಾಜಕಾರಣಿ. ಆದರೆ ತುಂಬ ಪೀಕಲ್ಲಿದ್ದಂಥ ಸಂದರ್ಭದಲ್ಲಿ ಅಧಿಕಾರ ಸ್ವಲ್ಪ ಕಣ್ಣನ್ನು ಮಬ್ಬು ಮಾಡುತ್ತೆ. ಅಂಥದ್ದೊಂದು ಹೊಡೆತ ಕೊಟ್ಟಿದ್ದಿರಬಹುದು. ಯಾಕಂದರೆ ಒಬ್ಬ ಹಿರಿಯ ರಾಜಕಾರಣಿಯನ್ನು ಬಿಡಬೇಕಾದ್ರೆ ಕರೆದು ಮಾತನಾಡಿ ವೈಯಕ್ತಿಕವಾಗಿ ಅವರ ಪ್ರತಿಷ್ಠೆಗೆ ಧಕ್ಕೆ ಆಗದೇ ರೀತಿ ಕನ್ವಿನ್ಸ್ ಮಾಡಿ ಬಿಡ್ಬೋದಾಗಿತ್ತು. ಆದರೆ ಏಕಾಏಕಿ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಹೊರಟವರು ವಾಪಸ್ ಬಂದಾಗ ಕೊಕ್ಕಾಗುತ್ತೆ. ಅಂದರೆ ಅದಕ್ಕೆ ವೇರಿಯಸ್ ಫ್ಯಾಕ್ಚುಯಲ್ ರೀಸನ್ಸ್ ಕೂಡ ಇದ್ದಾವೆ. ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ತಗೊಂಡಿದ್ದಂತೂ ಕಂದಾಯ ಇಲಾಖೆ, ಇಡೀ ರಾಜ್ಯವ್ಯಾಪಿ ಪ್ರವಾಸ ಮಾಡಬೇಕಿತ್ತು. ಆದರೆ ಅದು ಯಾವುದಕ್ಕೂ ಕೂಡ ಆಸ್ಪದ ಆಗದೆ ಇರುವಂಥ ವೈಯಕ್ತಿಕ ಸವಾಲುಗಳಿದ್ದು ಶ್ರೀನಿವಾಸ್ ಪ್ರಸಾದ್ ಅವರಿಗೆ. ಅವ್ರಿಗೊಂದು ರೈಟ್ಫುಲ್ ಡಿಸಿಷನ್ನೇ ಆಗಿತ್ತು ಅವ್ರನ್ನ ಡ್ರಾಪ್ ಮಾಡುವಂಥದ್ದು ಸಿದ್ದರಾಮಯ್ಯ ಅವರಿಗೆ. ಆದರೆ ಮಾಡಿದ ಪ್ರಕ್ರಿಯೆ ಸರಿ ಇರಲಿಲ್ಲ ಅನ್ನುವಂಥದ್ದು. ತುಂಬ ಸುದೀರ್ಘ ಅವಧಿಯವರೆಗೆ ರಾಜಕಾರಣ ಮಾಡಿದಂಥ ಒಬ್ಬ ಸ್ಟೇಚರ್ ಇರುವಂಥ ರಾಜಕಾರಣಿಗೆ ಈಗೋ ಹರ್ಟ್ ಆದಂಥ ಸಂದರ್ಭದಲ್ಲಿ ಅದರ ರೆಪರ್ಕೇಷನ್ಸ್ ಬೇರೆ ಆಗುತ್ತೆ. ಆ ಕಾರಣಕ್ಕೆ ವಾಪಸ್ ಬಿಜೆಪಿಗೆ ಬಂದರು. ವಾಪಸ್ ಸಿದ್ದರಾಮಯ್ಯ ವಿರುದ್ಧ ಖಂಡತುಂಡ ರಾಜಕಾರಣವನ್ನು ಮಾಡ್ಕೊಂಡು ಬಂದರು ಇವತ್ತಿನವರೆಗೂ. ಆದರೆ ಇವತ್ತಿನ ದೃಶ್ಯಾವಳಿಯಲ್ಲಿ ನಾವು ಗಮನಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಬಂದ ತಕ್ಷಣ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸ್ವತಃ ಸಿದ್ದರಾಮಯ್ಯ ಅವರೇ ಅವ್ರನ್ನ ಕೂರಿಸ್ತಾರೆ, ಪರವಾಗಿಲ್ಲ ಕೂತ್ಕೊಡಿ ಅಂದರೆ. ಅಷ್ಟರ ಮಟ್ಟಿಗೆ ಅಂದರೆ ಈಗ ಅವರು ಅಳಿಯನಿಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಬಿಜೆಪಿಯಿಂದ ಟಿಕೆಟು ಸಿಗಲಿಲ್ಲ, ಅವರು ನಿವೃತ್ತಿಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಇಲ್ಲೂ ಕೂಡ ಇಗ್ನೋರ್ ಮಾಡಲಾಯ್ತಾ ಅನ್ನುವಂಥ, ಅವತ್ತು ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮೇಲೆ ಮುನಿಸ್ಕೊಳ್ಳಾಗಿತ್ತು, ಎಕ್ಸಿಸ್ಟೆನ್ಷಿಯಲ್ ಪ್ರಿಫರೆನ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ, ಅಸ್ತಿತ್ವದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿಗಳಿಗೆ, ಮಾಸ್ ಲೀಡರ್ಗಳಿಗೆ, ಇವರು ರಾಜ್ಯವ್ಯಾಪಿ ಮಾಸ್ ಅಲ್ಲದೆ ಇರ್ಬೋದು, ಆದರೆ ಹಳೆ ಮೈಸೂರಲ್ಲಿ ಪರ್ಟಿಕ್ಯುಲರ್ ಆಗಿ ಮೈಸೂರು ಮತ್ತು ಚಾಮರಾಜನಗರ ಅಂತ ಬಂದಂಥ ಸಂದರ್ಭದಲ್ಲಿ ಬದನಾವಳಿ ಮೂವ್ಮೆಂಟ್ ಅಂತ ಏನಾಯಿತು, ಅದಾದ ನಂತರ ಇವರಿಗೆ ಸಿಕ್ಕಂಥ ಸ್ಟೇಚರ್ ಏನಿದೆ ಆ ಭಾಗದಲ್ಲಿ, ಈಗ ನೀವು ಸೇ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ 4.5 ಲಕ್ಷದವರೆಗೂ ಕೂಡ ದಲಿತ ಮತಗಳಿದೆ, ಮೈಸೂರಲ್ಲಿ 3.5 ಲಕ್ಷದವರೆಗೆ ದಲಿತ ಮತಗಳಿದೆ. ಇಲ್ಲೆಲ್ಲವೂ ಕೂಡ ಇವರದ್ದೇ ಆದಂಥ ಒಂದು ಅಭಿಮಾನಿ ಪಡೆ ಅಥವಾ ಐಡಿಯಾಲಜಿಕಲ್ ಪಡೆ ಇಂಥವೆಲ್ಲ ಇರೋದ್ರಿಂದ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ ಇದೆ. ಸೊ ಇಗ್ನೋರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಂದು ಅವರು ಮೇನ್ ರೀಸನ್, ಫೋರ್ಮೋಸ್ಟ್ ರೀಸನ್ ಕೊಟ್ಟಿರುವಂಥದ್ದು ಹೆಲ್ತ್ ಇಶ್ಯೂ. ಆ ಕಾರಣಕ್ಕೆ ನಾನು ಸಕ್ರಿಯವಾಗಿ ಭಾಗವಹಿಸಲ್ಲ ಅಂತ. ಆದರೆ ಅದರ ಹಿಂದೆ ಕೊಡ್ತಾ ಇರುವಂಥ ಸಂದೇಶಗಳು ನೀವು ಹೇಳಿದಂತೆ ನಾನು ಎಲ್ಲೂ ಕೂಡ ಭಾಗವಹಿಸಲ್ಲ, ಕರೆದಿಲ್ಲ, ಕರೆಯೋದೂ ಇಲ್ಲ, ಕರೆದ್ರೂ ಹೋಗಲ್ಲ. ಕರೆದಿಲ್ಲ ಅನ್ನುವಂಥದ್ದು ಬೇರೆ, ಅಲ್ಲಿಗೆ ನಿಲ್ಲಿಸಿಲ್ಲ ಅವರು, ಕರೆಯೋದು ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅಂತ ಈಸ್ ವೆರಿ ಮಚ್ ಕನ್ವಿನ್ಸ್ಡ್. ಯಾಕೆ ಅಳಿಯನಿಗೆ ಟಿಕೆಟ್ ಕೇಳಿದ್ರು, ಜಿದ್ದೆ ಆಗಿತ್ತು, ಕೊಡಲಿಲ್ಲ, ಅಲ್ಲೊಂದಷ್ಟು ಭಿನ್ನಾಭಿಪ್ರಾಯಗಳಿದೆ, ಕರೆದ್ರೂ ಹೋಗಲ್ಲ ಅನ್ನುವಂಥದ್ದು ಮುಂದಿನ ಪರಿಣಾಮಗಳ ಸಂದೇಶನ ಅನ್ನುವಂಥದ್ದು ವಿ ಶುಡ್ ರೀಡ್ ಬಿಟ್ವೀನ್ ಲೈನ್ಸ್ ಅಂತ. ಆಮೇಲೆ ಮಧು, ಈಗ ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಿಂದ ನಿಂತಿದ್ರು ಕೂಡ ಗೆದ್ದು ಬರ್ತಾರೆ. ಚಾಮರಾಜನಗರದಲ್ಲಿ ಅವರ ವೈಯಕ್ತಿಕ ವರ್ಚಸ್ಸಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿರುತ್ತೆ. ಈ ಬಾರಿ ನಾವು ಗಮನಿಸಿದಾದ್ರೆ ಅವತ್ತು ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ, ಅವತ್ತು ನಾವು ಕೂಡ ಅಲ್ಲೇ ಇದ್ವಿ ಚಾಮರಾಜನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ರ್ಯಾಲಿಯಲ್ಲಿ ಹೇಳ್ತಾ ಇದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಬೆಂಬಲವನ್ನು ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅವರ ಬೆಂಬಲ ನಮಗೆ ಇದೆ ಅಂತೇಳಿ ಅಲ್ಲೂ ಅವ್ರು ಘೋಷಣೆ ಮಾಡ್ತಾರೆ. ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಅವ್ರ ಮನೆಗೆ ಹೋಗಿ ಕೇಳುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಶ್ರೀನಿವಾಸ್ ಪ್ರಸಾದ್ ಅಂತಕ್ಕಂಥ ಫ್ಯಾಕ್ಟರ್ ಇವತ್ತು ಆ ಭಯವನ್ನ ಹುಟ್ಟಿಸ್ತಾ ಇದೆಯಾ ಕಾಂಗ್ರೆಸ್ಗೆ ಅಂತ? ರಾಘವೇಂದ್ರ, ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಪರ್ಸೆಪ್ಷನ್ ಬಿಲ್ಡಿಂಗ್ ಅಂತ. ಅಂದ್ರೆ ಒಂದು ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡಬೇಕಾಗತ್ತೆ. ಅಂಥದ್ದೊಂದು ನರೇಟಿವ್ನ ಬಿಲ್ಡ್ ಮಾಡೋದ್ರಲ್ಲಿ ಇವತ್ತು ಸಿದ್ದರಾಮಯ್ಯ ಸ್ವತಃ ಇವತ್ತು ಏನು ಭೇಟಿ ಮಾಡಿದಾರಲ್ಲ, ಆ ಭೇಟಿಯ ಫಲಿತಾಂಶಗಳು ಅಥವಾ ಮುಂದಿನ ಲಾಭ ನಷ್ಟದ ಲೆಕ್ಕಾಚಾರಗಳು ಬೇರೆ ಯಾರಿಗೆ ಅಂತ. ಆದರೆ ಆ ದೃಶ್ಯಾವಳಿಗೆ ಇಟ್ ಸೆಲ್ಫ್ ವಿಲ್ ಸೆಂಡ್ ದ ಮೆಸೇಜ್ ಅಂತ. ಸೊ ಅಂಥ
ಅಂಥದ್ದೊಂದು ಕಾರಣಗಳಿಗೆ ಈ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಕೂಡ ಪ್ರಾಯಶಃ ಅಂಥದ್ದೇ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅನ್ನುವಂಥ ಒಂದು ಫ್ಯಾಕ್ಟರ್ ಏನಿದೆ, ಆ ಒಂದು ವಯೋಮಾನ ಅಥವಾ ಎರಡನೇ ತಲೆಮಾರಿನ ದಲಿತ ನಾಯಕರುಗಳು ಅಥವಾ ಐಡಿಯಾಲಜಿಕಲಿ ಬರುವಂಥ ನಾಯಕರುಗಳು ಇಂಥವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಬಲ್ಲದು, ಆ ಹೆಸರಿಗೆ ಒಂದು ತೂಕ ಇದೆ ಆ ಭಾಗದಲ್ಲಿ ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಪ್ರಸಾದ್ ಹೆಸರನ್ನು ಪದೇ ಪದೇ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಇದೇ ಏನು ಸುನೀಲ್ ಬೋಸ್ ಅವರು ಇವತ್ತೇನೋ ಅಕ್ನಾಲೇಜ್ ಮಾಡ್ಕೊತಾ ಇದ್ದಾರೆ, ಅದು ದೊಡ್ಡ ಶಕ್ತಿ, ದೊಡ್ಡ ಸಂದೇಶ ಅಂತ. ಆದರೆ ಅದೇ ಸಿದ್ದರಾಮಯ್ಯನವರ ಮುಂದೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಮೋಹನ್ ಯಾರಿದ್ದಾನೆ ಅವರ ಕರ್ಕೊಂಡೋಗಿ ಭೇಟಿ ಮಾಡಿಸಿದಂಥ ಸಂದರ್ಭದಲ್ಲಿ ಒಳಗೊಳಗೆ ಒಂದಷ್ಟು ಬೇಸರಗಳಾಗಿವೆ ಅನ್ನೋಂಥದ್ದು ಕೂಡ ಲೋಕಲ್ ರಿಪೋರ್ಟ್ಸ್ ಇದೆ. ಯಾರಿಗೆ? ಸುನೀಲ್ ಬೋಸ್ ಅವ್ರಿಗೂ ಕೂಡ. ಯಾಕೆ ಇವ್ರನ್ನ ಕರ್ಕೊಂಬಂದ್ರೆ, ಯಾಕೆ ಇನ್ನೂ ಆಗ ಟಿಕೆಟ್ ಫೈನಲ್ ಆಗಿರಲಿಲ್ಲ, ಅಕಸ್ಮಾತ್ ವ್ಯತ್ಯಾಸ ಆಗಿಬಿಟ್ರೆ ಅನ್ನುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಬೇಕು, ಅವರ ಲೆಗಸಿ ಬೇಕು, ಆದರೆ ಅದು ಯಾವ ರೀತಿ ಅವರವರ ಲಾಭಕ್ಕೆ ಬೇಕು. ಆ ಲಾಭವನ್ನೇ ಡಿ ಕೆ ಶಿವಕುಮಾರ್ ಕೂಡ ನೋಡ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರು ಕೂಡ ನೋಡ್ತಾ ಇರುವಂಥದ್ದು, ಸುನೀಲ್ ಬೋಸ್ ಮಹದೇವಪ್ಪ ಕೂಡ ನೋಡ್ತಾ ಇರುವಂಥದ್ದು. ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯನವರಿಗೆ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತಂದರೆ, ನೋಡಿ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಅಂತ ಬಂದಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ತುಂಬ ಏನೋ ಹೋಲ್ಡನ್ನು ಈ ಸಲ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ವರ್ಸಸ್ ಎಚ್ ಡಿ ಕೆ ಅಂತ ಆಗಿದೆ. ಹಳೆ ಮೈಸೂರು ಅಂತ ಬಂದಂಥ ಸಂದರ್ಭದಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ನೀವು ಕೂಡ ಎಲ್ಲ ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಡಿದ್ದೀರಾ. ಕೊಪ್ಪಳ, ರಾಯಚೂರು, ಬಾಗಲಕೋಟೆ ಇಲ್ಲೆಲ್ಲ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ದಕ್ಷಿಣದಿಂದ ಬಂದಿರುವಂಥ ರಾಜಕಾರಣಿ ಆದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಒಂದು ಅಹಿಂದ ಮತ ಬ್ಯಾಂಕಿನ ಮೇಲಿರುವಂಥ ಇನ್ಫ್ಲೂಯೆನ್ಸ್ ಮತ್ತು ಪಾಪ್ಯುಲಾರಿಟಿ ದಕ್ಷಿಣದಲ್ಲಿಲ್ಲ. ಆದರೆ ಅವರಿಗೆ ಕುರುಬ ಕಮ್ಯುನಿಟಿಯನ್ನು ಹೊರತಾಗಿ ದಲಿತ ಮತಗಳಲ್ಲಿ ಅಥವಾ ಮುಸ್ಲಿಂ ಮತಗಳಲ್ಲಿ ಇಲ್ಲಿದೆ. ಆದರೆ ಅದು ಆ ಒಂದು ಪ್ರಭಾವ ಏನಿದೆ, ಆ ಪ್ರಭಾವವನ್ನು ಶ್ರೀನಿವಾಸ್ ಪ್ರಸಾದ್ ಫ್ಯಾಕ್ಟರ್ ಏನಾದರೂ ತೊಂದರೆ ಮಾಡಿದ್ರೆ ಅಥವಾ ಅವರ ಒಂದು ವೈಯಕ್ತಿಕ ಈಗೋ ಏನು ಜಿದ್ದಾಜಿದ್ದಿ, ಕಹಿ ನೆನಪುಗಳು ಅವೆಲ್ಲವೂ ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ತುಂಬ ನೀವು ಗಮನಿಸ್ಬೋದು. ಎವ್ರಿ ಆಲ್ಟರ್ನೇಟಿವ್ ಡೇ ಅವರು ಮೈಸೂರು ಅಥವಾ ಚಾಮರಾಜನಗರದಲ್ಲಿ ಇರ್ತಾ ಇದ್ದಾರೆ, ಹೆಚ್ಚಿಗೆ ಬೆಂಗಳೂರಲ್ಲಿ ಇರೋದಕ್ಕಿಂತ. ಸೊ ಅಷ್ಟು ವೈಯಕ್ತಿಕ ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ಚಾಮರಾಜನಗರ, ಯಾಕಂದರೆ ವರುಣಾ ಕ್ಷೇತ್ರನೂ ಕೂಡ ಬರೋದ್ರಿಂದ 60-60 ಸಾವಿರ ಬಗ್ಗೆ ಲೀಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಅದು ಪ್ರತಿಷ್ಠೆ ಆಗಿರೋದ್ರಿಂದ ಚಾಮರಾಜನಗರ ಮತ್ತು ಮೈಸೂರನ್ನು ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಆಟಕ್ಕೆ ಬಿದ್ದಿರುವಂಥ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಪಕ್ಷದ ಪ್ರತಿಷ್ಠೆ ಈ ಎಲ್ಲ ಕಾರಣಕ್ಕೆ ಸಿಗುವಂತಹ ಒಂದೊಂದು ಚಿಕ್ಕ ಪುಟ್ಟ ಅವಕಾಶವನ್ನು ಕೂಡ ಬಿಡದೆ ಅವರ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಆಘಾತಗಳೇನು ಚಾಮುಂಡೇಶ್ವರಿಯಲ್ಲಿ ಆಗಿತ್ತು, ಶ್ರೀನಿವಾಸ್ ಪ್ರಸಾದ್ ಅವರ ಫ್ಯಾಕ್ಟರಿ ಕೂಡ ಚಾಮುಂಡೇಶ್ವರಿಯ ಸೋಲಿನಲ್ಲಿ ಅತಿ ದೊಡ್ಡ ಪ್ರಭಾವವನ್ನು ಬೀರಿತು. ಹೀಗಾಗಿ ಯಾವ ಅವಕಾಶವನ್ನು ಕೊಡಬಾರದು, ಮೈ ಮರಿಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಈಗೋವನ್ನು ಮರೆತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿದ್ದಾರೆ. ಆದರೆ ಪ್ರಸಾದ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಆದರೆ ಆ ಕುತೂಹಲ ಜೊತೆಗೆ ಟ್ರೈಲರ್ ಅಂತೂ ಬಿಡ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್. ಅದು ಯಾವ ರೀತಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಥವಾ ಬಿಜೆಪಿಯ ಮಾರಲ್ ಏನು ಸ್ಟ್ರೆಂತ್ ಅನ್ನು ಯಾವ ರೀತಿ ಡಿಸ್ಟರ್ಬ್ ಮಾಡುತ್ತೆ ಅನ್ನೋಂಥದ್ದನ್ನು ಕೂಡ ನೋಡಬೇಕು ಕೂಡಿ. ಖಂಡಿತವಾಗಿ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಸಿಎಂ ಹಾಗೆ ಡಿಸಿಎಂ ಈ 4 ಜಿಲ್ಲೆಗಳಲ್ಲಿ ಹೆಚ್ಚಿನ ಒಂದು ಗಮನವನ್ನು ನೀಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ತುದಿಯಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ಕುತೂಹಲ ಕೂಡ ಸಹಜವಾಗಿ ಮೂಡ್ತಾ ಇದೆ. ಅದನ್ನೇ ಇವತ್ತು ನಮ್ಮ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನೋಡುವಂಥದ್ದಿದೆ. ಯಾಕಂದ್ರೆ ಚುನಾವಣೆ ಹೊಸ್ತಿಲಲ್ಲಿ ಇರ್ತಕ್ಕಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗಿದೆ, ಆದರೆ ಅಸಮಾಧಾನ ಸಾಕಷ್ಟು ಇತ್ತು. ಆ ಅಸಮಾಧಾನಕ್ಕೆ ಮದ್ದನ್ನ ಅರಿಯುವಲ್ಲಿ ಯಶಸ್ವಿ ಆಯ್ತಾ ಬಿಜೆಪಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಇವತ್ತು ನಾವು ರಾಯಚೂರು ಕ್ಷೇತ್ರವನ್ನ ಇವತ್ತಿನ ನಮ್ಮ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನೋಡೋದಿದೆ. ಅಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ಕೂಡ ಗಮನಿಸ್ತಾ ಹೋಗೋಣ. ಉಸ್ತುವಾರಿ ಸಂಧಾನ ಸಕ್ಸಸ್, ಒಂದಾದ್ರೂ ನಾಯಕದ್ವಯರು. ಬಿಜೆಪಿಗಿದ್ದಂತ ಅತಿ ದೊಡ್ಡ ತಲೆನೋವಿದು. ಆದ್ರೆ ಈಗ ಉಸ್ತುವಾರಿ ಸಂಧಾನ ಸಕ್ಸಸ್ ಆಗಿದ್ದು ಒಂದಾಗಿದ್ದಾರೆ ನಾಯಕದ್ವಯರು. BV ನಾಯಕ್ ಕೈಯಿಂದಲೇ ಅಮರೇಶ್ವರ್ಗೆ ಬಿ ಫಾರ್ಮ್ ಅನ್ನ ಕೊಡಲಾಗಿದೆ. ಭಿನ್ನಮತ, ಕೂಗಾಟ, ಗಲಾಟೆ ಬಳಿಕ ಈಗ ಎಲ್ಲವೂ ಶಮನವಾದಂತಾಗಿದೆ. ಆದ್ರೆ ಇದು ಬಿರುಗಾಳಿ ಬರೋಕ್ಕಿಂತ ಮುಂಚಿನ ಶಾಂತತೆಯ ಅಥವಾ ಬಿರುಗಾಳಿ ಬಂದ ಹೋದ ಮೇಲಿನ ಶಾಂತತೆಯ ಅಂತಕ್ಕಂಥ ಕುತೂಹಲವಂತೂ ಸದ್ಯಕ್ಕೆ ಇರುವಂತದ್ದೇ. ಇವತ್ತು ಸಾಕಷ್ಟು ಹೈ ಡ್ರಾಮಾ ಆಯಿತು ಮಧುವಲ್ಲಿ. ನಾವು ನೋಡ್ತಾ ಇದ್ವಿ ರಾಯಚೂರು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ BV ನಾಯಕ್ ಅವರಿಗೆ ಅವರು ಯಾವ ರೀತಿಯಾದಂಥ ಒಂದು ಮೊದಲು ಮನೆಯಲ್ಲಿ ಸಿಗೋದಿಲ್ಲ, ಅಲ್ಲಿ ಉಸ್ತುವಾರಿ ರಾಧಾಮೋಹನ್ ಅವರು ಬಂದಂಥ ಸಂದರ್ಭದಲ್ಲಿಂದ ತೆರಳುವಂಥ ಪ್ರಯತ್ನ ಮಾಡ್ತಾರೆ, ಮತ್ತೆ ಅವರನ್ನ ಚೇಸ್ ಮಾಡ್ತಾರೆ. ಕೊನೆಗೂ ಕೂಡ ಸಂಧಾನ ಯಶಸ್ವಿಯಾಗಿದ್ದು ಅವರ ಕೈಯಿಂದಲೇ ಅಮರೇಶ್ವರ್ಗೆ ಈಗ ಬಿ ಫಾರ್ಮ್ ಅನ್ನ ಕೊಡಿಸಿರುವಂಥದ್ದು. ಆದರೆ ನಾನೀಗ ಒಂದು ಲೀಡ್ ಕೊಡುವಾಗ ಹೇಳಿದೆ, ಇದು ಬಿರುಗಾಳಿ ಬರೋದಕ್ಕಿಂತ ಮುಂಚಿನ ಶಾಂತತೆಯೇ ಅಥವಾ ಬಿರುಗಾಳಿ ಬಂದ ಹೋದ ಬಳಿಕಿನ ಶಾಂತತೆಯೇ ಅಂತ. ಸಹಜವಾಗಿ ರಾಘವೇಂದ್ರ, ಇದು ಸಾಂಕೇತಿಕನ ಅಥವಾ ನಿಜವಾಗ್ಲಿಯೂ ಕೂಡ ಮನಸ್ಪೂರ್ವಕವಾಗಿ 100% ಎಫರ್ಟ್ ಹಾಕುವ ಒಂದು ಮೊದಲ ಹೆಜ್ಜೆನ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಅಂದರೆ ಇಷ್ಟು ದಿವಸದವರೆಗಂತೂ ಗ್ರೌಂಡಲ್ಲಿ ಅದು ರಿಫ್ಲೆಕ್ಟ್ ಆಗಿಲ್ಲ. ಎಲ್ಲ ಕಡೆ ಈಗ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರಿಗೆ ವಹಿಸಿದ್ರು ಒಂದು ರೌಂಡು, ನೀವು ಎಲ್ಲ ಅಮಿತ್ ಶಾ ಬರೋದಕ್ಕಿಂತ ಮುಂಚೆ ಕಳೆದ ಸಲ ಭೇಟಿ ಏನಿತ್ತು ಅದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಸೆಟ್ರೈಟ್ ಮಾಡಬೇಕು ಅಂತ ಕೆಲವೊಂದು ಮಾಡಲಾಯಿತು, ಕೆಲವೊಂದು ಹಾಗೆ
ಉಳಿತು ಅಂತ ಕೆಲವೊಂದು ಬಾಯಲ್ಲಿ ಆಗ್ತಾನೆ ಇತ್ತು, ಹಾಸನ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಸ್ವತಃ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಪ್ರತಿ ಡಿಸ್ಟ್ರಿಕ್ಟ್ ಯೂನಿಟ್ಗಳಿಗೆ ಎಲ್ಲೆಲ್ಲಿ ಫಿಯರ್ ಫ್ಯಾಕ್ಟರ್ ಇದೆ ಅಥವಾ ಒಳೇಟ್ಗಳಾಗ್ಬೋದು ಅನ್ನೋ ಒಂದು ಭಯ ಇದೆ, ಆತಂಕ ಇದೆ, ರಿಪೋರ್ಟ್ ಇದೆ, ಇಂಟರ್ನಲ್ ರಿಪೋರ್ಟ್ ಅಂತ ಕಡೆ ಎಲ್ಲ ಸ್ವತಃ ತಾವು ಹೋಗಿ ಫಿಕ್ಸ್ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅದರ ಭಾಗವಾಗಿಯೇ ಚಿತ್ರದುರ್ಗ, ಹಾಸನ, ಮೈಸೂರಿಗೆ ಹಲವಾರು ಡಿಸ್ಟ್ರಿಕ್ಟ್ ಯೂನಿಟ್ಗಳಲ್ಲಿ ವಿಸಿಟನ್ನು ಮಾಡ್ತಾ ಇದ್ದಾರೆ ಮತ್ತು ತುಂಬ ಮೈನೂರಾಗಿ ಎಲ್ಲವನ್ನು ಕೂಡ ಅಟೆಂಡ್ ಮಾಡ್ತಾ ಇರುವಂಥದ್ದು. ಬೀದರ್ವರೆಗೂ ಹೋಗಿ ಬಂದರು. ಆದರೆ ಪ್ರಭು ಚವ್ಹಾಣ್ ಅವರಂತೂ ಸಹಜವಾಗಿ ಹೇಳ್ಬಿಟ್ಟಿದ್ದಾರೆ ಏನಂತ, ಅವ್ರಿಗೆ ಪ್ರಾಬ್ಲಮ್ ಇದೆ, ರಿಪೋರ್ಟ್ಸ್ ಇದೆ ನನ್ನ ಹತ್ರ, ಹಂಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತ. ಶರಣು ಸಲಗಾರ ಬೇರೆ ಬೇರೆಯವ್ರನ್ನೆಲ್ಲ ಮೀಟ್ ಮಾಡಿದ್ದಾರೆ. ಆದರೆ ಇಲ್ಲೂ ಕೂಡ ಮೀಟ್ ಮಾಡಿ ಕನ್ವಿನ್ಸ್ ಮಾಡಿ ಕೊಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಪ್ರೀತಮ್ ಗೌಡ ಆ ಕಡೆ ಕಿಡಿದಿದ್ದಾರೆ, ಒಂದ್ಸಲ ಬಂದರು, ಜೊತೆಗೆ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಮತ್ತು ಮಗ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ. ಸೊ ಎಲ್ಲ ಕಡೆ ಪಾಸಿಟಿವ್ ನ್ಯೂಸ್ ಬರ್ತಾಯಿದೆ. ಸೊ ಮೋದಿ ಬರೋದಕ್ಕಿಂತ ಮುಂಚೆ ಒಂದು ಕಡೆಯ ಸುತ್ತಿನ ಒಂದು ಲೆಕ್ಕಾಚಾರಗಳನ್ನು, ಟಿಂಕರಿಂಗ್ ಸರ್ವಿಸ್ ಏನಿತ್ತು ಅದನ್ನೆಲ್ಲ ಮಾಡಬೇಡ ಅನ್ನೋ ಲೆಕ್ಕಾಚಾರ. ಸೊ ರಾಯಚೂರು ಕೂಡ ಗೆಲ್ಲುವಂಥ ಕ್ಷೇತ್ರ ಆದರೂ ಕೂಡ ಈ ಸಲ ಕಳ್ಕೊಳ್ಳುವಂಥ ಆತಂಕ ಬಿ ವಿ ನಾಯಕ್ ಅವರ ಫ್ಯಾಕ್ಟ್ರಿಯಿಂದ ಆಗಿಬಿಡುತ್ತಾ ಅನ್ನೋ ಹಿನ್ನೆಲೆಯಲ್ಲಿ, ಮತ್ತು ಕ್ಯಾಸ್ಟ್ ಕಾಂಬಿನೇಷನ್ ತುಂಬ ಡಿವೈಡ್ ಆಗಬಾರ್ದು, ಅವರ ಒಂದು ಕೋರ್ ವೋಟ್ ಬ್ಯಾಂಕ್ ಏನಿದೆ ಡಿವೈಡ್ ಆಗಬಾರ್ದು, ಮೋದಿಯವರ ವರ್ಚಸ್ಸು, ಸಂಘಟನೆ ಇಷ್ಟೆಲ್ಲ ಅಥವಾ ಲಿಂಗಾಯತ ಮತ ಬ್ಯಾಂಕ್ನ ಒತ್ತಾಸೆ ಇದೆಲ್ಲದರ ಹೊರತಾಗಿ ಒಂದು ಹಿಂದ ಮತ ಬ್ಯಾಂಕ್ ಏನಿದೆ ಅದರಲ್ಲಿ ಹೊಡೆತ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಒಳಜಗಳದಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಯತ್ನ ಯಾವ ರೀತಿ ಆನ್ ಫೀಲ್ಡ್, ಆನ್ ಗ್ರೌಂಡ್ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಫೈನಲಿ ಕಡೆ ಕ್ಷಣದವರೆಗೂ ಕೂಡ ಬಿ ವಿ ನಾಯಕ್ ಅದೇ ವಿಚಾರದಲ್ಲಿ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದರು. ಕೊನೆಗೊಂದು ಜಾತಿ ಪ್ರಮಾಣ ಪತ್ರದ ಅಥವಾ ವಿವರಗಳ ಒಂದು ಎಡವಟ್ಟಾಗಿದೆ ಅಂತ ಏನು ಸುದ್ದಿ ಹರಿದಾಯಿತು ಕ್ಷೇತ್ರದಲ್ಲಿ, ಆ ಕ್ಷಣದಲ್ಲಾದರೂ ಕೂಡ ನನಗೆ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು. ರಾಜ್ಯ ನಾಯಕರಾದರೂ ಕೈ ಹಿಡಿತಾರೆ ಅಂತ. ಯಾಕಂದರೆ ಆಡಳಿತ ವಿರೋಧಿಯಲ್ಲದೆ ಈಗಿರುವಂಥ ಸಂಸದರು ಸರಿಯಾಗಿ ವಿಸಿಬಲ್ ಆಗಿ ಕೆಲಸಗಳನ್ನು ಮಾಡಿಲ್ಲ ಅಥವಾ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಲ್ಲಿ ಕಾರ್ಯಕರ್ತರ ಜೊತೆ, ಅವರನ್ನು ಎಂಡೋಸ್ ಮಾಡ್ತಾ ಇಲ್ಲ ಸ್ವತಃ ಪಾರ್ಟಿಯ ಕಾರ್ಯಕರ್ತರೇ ಅನ್ನುವಂಥ ಒಂದು ಆರೋಪಗಳನ್ನು, ಚಾರ್ಜ್ ಶೀಟ್ಗಳನ್ನು ಇಟ್ಟು ಕಡೆಕ್ಷನ್ವರೆಗೂ ಕೂಡ ಫೈಟ್ ಮಾಡಿದ್ರು. ಆದರೆ ಫೈನಲಿ ಯಡಿಯೂರಪ್ಪನವರ ಕಾರಣದಿಂದನೋ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಗಳಿಂದನೋ ಅಥವಾ ನಿಜವಾಗ್ಲೂ ಸರ್ವೆಯಲ್ಲಿ ಇವ್ರಿಗೆ ಕೊಡಬೇಕು ಅಂತ ರಿಫ್ಲೆಕ್ಟ್ ಆಗಿದೋ ದಟ್ ಈಸ್ ಸೆಕೆಂಡ್. ಈಗ ಟಿಕೆಟ್ ಅಂತೂ ಫೈನಲ್ ಆಗಿದೆ, ಕೊಟ್ಟಾಗಿದೆ. ಆದರೆ ಈಗ ಬಿ ವಿ ನಾಯಕ್ ಅವರನ್ನು ಸರಿಯಾಗಿ ಅಲ್ಲಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಅನುಕೂಲಕರ ಆಗುತ್ತೆ. ಯಾಕಂದರೆ ಅಲ್ಲಿ ಹಿಂದ ಮತ ಬ್ಯಾಂಕು ಕೂಡ ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರೋದ್ರಿಂದ, ಮತ್ತು ಈಗಾಗಲೇ ನಾನು ಹೇಳಿದಂತೆ ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಈ ಭಾಗದಲ್ಲಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಹೆಸರಲ್ಲೂ ಕೂಡ ಚುನಾವಣೆಗಳಾಗೋದ್ರಿಂದ ಇಲ್ಲಿ ಒಂದು ಪ್ರತಿಪಕ್ಷಗಳ ಅಬ್ಬರ, ಅಂದರೆ ಪ್ರತಿಪಕ್ಷ ಕಾಂಗ್ರೆಸ್ನ ಅಬ್ಬರ ಜೊತೆಗೆ ಸ್ವಪಕ್ಷೀಯರ ಒಳೆಟು ಎರಡೂ ಸೇರಿದಂಥ ಸಂದರ್ಭದಲ್ಲಿ ಲೆಕ್ಕಾಚಾರಗಳು ಬುಡಮೇಡಾಗ್ತವೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಫೈನಲ್ ಫಿಕ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆನ್ ಗ್ರೌಂಡ್ ನೋಡಬೇಕು ರಾಘವೇಂದ್ರ ಯಾವ ರೀತಿ. ಮಧು, ಈಗ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ಮೂಡುತ್ತೆ. ನಾವೀಗ ಸಾಮಾನ್ಯವಾಗಿ ರಾಜಕೀಯ ಅಂದರೆ ಅದು 2020 ಮ್ಯಾಚ್ ಅಲ್ಲ, ಅದು ಲೈಫ್ ಲಾಂಗ್ ನಡೆಯುವಂಥ ಒಂದು ಟೆಸ್ಟ್ ಮ್ಯಾಚ್ ಇದ್ದ ಹಾಗೆ. ಆದರೆ ಇಂಥ ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಸಮ್ಟೈಮ್ಸ್ ಏನಾಗುತ್ತೆ, ರಾಜಕಾರಣಿಗಳು ತಮ್ಮ ಅಸ್ತಿತ್ವವನ್ನು ತೋರಿಸೋದಕ್ಕೋಸ್ಕರ ಒಂದು ಫೈಟ್ ಮಾಡ್ತಾರೆ, ಒಂದು ರೆಡ್ ಲೈಟನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಮುಂದಿನ ತಮ್ಮ ಭವಿಷ್ಯವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಕೆಲ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಆ ರೀತಿಯಾದಂಥ ಕಾಂಪ್ರಮೈಸ್ ಏನಾದರೂ ಆದ್ರೆ ಈಗ ಬಿ ವಿ ನಾಯಕ್ ಅಂತ ಈಗ ನೋಡಿ ರಾಘವೇಂದ್ರ, ಬಂಡಾಯದಲ್ಲೂ ಕೂಡ ಭವಿಷ್ಯದ ಲೆಕ್ಕಾಚಾರವಿರುತ್ತೆ, ಸಂಧಾನದಲ್ಲೂ ಕೂಡ ಭವಿಷ್ಯದ ಲೆಕ್ಕಾಚಾರವಿರುತ್ತೆ. ಯಾಕಂದ್ರೆ ಈಗ ಒಂದು ದೊಡ್ಡ ಬೆಂಬಲಿಗ ಪಡೆಯನ್ನು ಆಯಾ ಕ್ಷೇತ್ರಗಳಲ್ಲಿ ಕಟ್ಕೊಂಡಿರ್ತಾರೆ. ಅಂದರೆ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ. ಅಕಸ್ಮಾತ್ ಇವರು ಈಗ ಈಸಿಯಾಗಿ ಥ್ರೋ ಅವೇ ಅಂತಂದರೆ ಕೊಟ್ಟುಬಿಟ್ರು ಅಂತಂದರೆ ಯಾರಿಗೋ ಯಾವುದೇ ರೀತಿ ಒಂದು ರೆಸಿಸ್ಟೆನ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಇವರನ್ನು ನೆಚ್ಕೊಂಡು ನಾಯಕ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರೆ ಪಕ್ಕದಲ್ಲಿರೋರು? ಒಂದು ಆ ಲೆಕ್ಕಾಚಾರ. ಇನ್ನೊಂದು ತಮ್ಮ ಸ್ವಂತ ವರ್ಚಸ್ಸು ಕೂಡ ಪಣಕ್ಕಿಟ್ಟಂಗೆ. ಸೊ ಪಾರ್ಟಿಯಲ್ಲಿ ನಮ್ಮದೇನು ಲೆಕ್ಕನೇ ಇಲ್ವಾ, ಅಥವಾ ನಮ್ಮ ಒಂದು ಹೇಳಿಕೆಗಳೇ ಅಥವಾ ನಮ್ಮ ಒಂದು ನಿರೀಕ್ಷೆಗಳಿಗೆ ಯಾವುದೇ ಸ್ಪಂದನೆ ಇಲ್ವಾ ಅನ್ನೋಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು, ಫಿಕ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮ್ಯಾಕ್ಸಿಮಮ್ ಅಫ್ಕೋರ್ಸ್ ಟಿಕೆಟ್ಗೋಸ್ಕರನೇ ಫೈಟ್ ಮಾಡ್ತಾರೆ. ಅದಾಗಲಿಲ್ಲ ಅಂದರೆ ಅವರು ವೈಯಕ್ತಿಕ ವರ್ಚಸ್ಗಾದರು. ಈಗ ನೋಡಿ ಮಾಧುಸ್ವಾಮಿ ಅವರು ಯಾಕೆ ಈ ಕ್ಷಣದವರೆಗೂ ಸುಮ್ಮನಿದ್ರು, ಮೊನ್ನೆಯಿಂದ ಹಿಡಿದಿದ್ರೆ ಅಖಾಡಕ್ಕೆ ಸ್ವತಃ ಸೋಮಣ್ಣ ಅವ್ರು ಹೋಗಬೇಕಾಯ್ತು, ಯಡಿಯೂರಪ್ಪನವ್ರು ಹೋಗಬೇಕಾಯ್ತು. ಹೀಗೆ ಅದು ಬೀಟ್ ಕಾಂಗ್ರೆಸ್ ಅಥವಾ BJP ಅವರು ವೈಯಕ್ತಿಕವಾಗಿ ಸ್ಥಳೀಯ ನೆಲೆಗಟ್ಟಿನಲ್ಲಿರುವಂಥ ಬೆಂಬಲಿಗರ ಪಡೆಯ ಒಂದು ಉತ್ಸಾಹವನ್ನು ಕಾಪಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನನಗೂ ಅಸ್ತಿತ್ವ ಇದೆ, ನನ್ನ ಮಾತಿಗೂ ಬೆಲೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕು. ಅದನ್ನು ಮಾಡಿದ್ದಾರೆ. ಆದರೆ ಈ ಒಂದು ಸಂಧಾನ ಪ್ರಕ್ರಿಯೆಯಲ್ಲಿ ಯಾವುದೋ ಒಂದಷ್ಟು ಬೇಡಿಕೆಗಳು ಸಹಜವಾಗಿ ಬಂದಿರುತ್ತೆ. ಆ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸಿರ್ತಾರೆ ಅಥವಾ ಆ ಬೇಡಿಕೆಗಳನ್ನು ಪಕ್ಕಕ್ಕಿಟ್ಟು ಹೊಸದಾದ ನಿರೀಕ್ಷೆಗಳನ್ನು ಹುಟ್ಟಾಕಿರ್ತಾರೆ ಯಾರು ಸಂಧಾನಕ್ಕೆ ಹೋಗಿರೋರು ಅನ್ನೋದ್ರ ಮೇಲೆ. ಅಂಥದ್ದೊಂದು ಪ್ರಕ್ರಿಯೆ ಚಾಲುವಾಗಿ, ಅಂಥದ್ದೊಂದು ಪ್ರಕ್ರಿಯೆ ಮಟೀರಿಯಲ್ ಆದ ಕಾರಣದಿಂದಲೇ ಇಂಥ ಒಂದು ಸಾಂಕೇತಿಕವಾಗಿ ಆದರೂ ಕೂಡ ಪಾಸಿಟಿವ್ ದೃಶ್ಯಾವಳಿಗಳು ಅಥವಾ ಹೇಳಿಕೆಗಳು ಬರುವಂಥದ್ದು. ಸೊ ಅಂಥದ್ದೊಂದು ಭಾಗವಾಗಿ ಇವಾಗ ಒಂದಷ್ಟು ಒಳ ಒಪ್ಪಂದಗಳು, ಅಂದರೆ ನಾಯಕರ ನಡುವೆ ಒಪ್ಪಂದಗಳು, ನಿರೀಕ್ಷೆಗಳು ಮತ್ತು ಭವಿಷ್ಯದ ಭರವಸೆಗಳು ಸಿಕ್ಕಿವೆ ಅಂತ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಸದ್ಯಕ್ಕಂತೂ ಸ್ಪೆಸಿಫೈ ಆದಂಗೆ ಕಾಣಿಸ್ತಾ ಇದೆ. ಅದು ಗ್ರೌಂಡಲ್ಲಿ ನಿಜವಾಗ್ಲೂ ಕೂಡ ವರ್ಕ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋಂಥದ್ದು ಈಗಲೂ ಕುತೂಹಲ
ರಾಘವೇಂದ್ರ. ಇನ್ನು ಮಧು, ನಾವು ಪ್ರಾರಂಭದಲ್ಲಿ ಕಂಡು ಬಂದಂಥ ಭಿನ್ನಮತವನ್ನು ಗಮನಿಸೋದಾದ್ರೆ ಬಿಜೆಪಿಯಲ್ಲಿ, ಎಸ್ಪೆಷಲಿ ಬಿಜೆಪಿಯಲ್ಲಿ ನೋಡೋದಾದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಭಿನ್ನಮತ ಕೇಳಿ ಬಂದಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಯಿತು, ಕಲ್ಲು ತೂರಾಟಗಳಾಯಿತು, ಗ್ಲಾಸ್ಗಳನ್ನು ಒಡೆಯಲಾಯಿತು. ಆದರೆ ಇವತ್ತಿನ ಸಂದರ್ಭವನ್ನು ನೋಡಿದಾಗ ಒಂದು ರಾಜ್ಯ ನಾಯಕತ್ವ, ಇನ್ನೊಂದು ಉಸ್ತುವಾರಿಯಾಗಿ ಬರುವಂಥವ್ರು ಮತ್ತು ಕೇಂದ್ರ ನಾಯಕತ್ವ ಎಲ್ಲವೂ ಕೂಡ ಸೇಮ್ ಪ್ಲೇನ್ ಅಂತ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಸಮಸ್ಯೆಗಳನ್ನು ನೀಗಬಹುದು ಅನ್ನೋದಕ್ಕೂ ಕೂಡ ಇವತ್ತಿನ ರಾಯಚೂರು ಪ್ರಕರಣ ಒಂದು ಉದಾಹರಣೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ರಾಯಚೂರು ಅಷ್ಟೇ ಅಲ್ಲ, ಹಾಸನದಲ್ಲಿ ಅಫ್ಕೋರ್ಸ್ ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಅಂದ್ರೂ ಕೂಡ ಹಾಸನ ಇರ್ಬೋದು, ಅಥವಾ ತುಮಕೂರು ಇರ್ಬೋದು, ಅಥವಾ ನಿಮಗೆ ಕೊಪ್ಪಳ ಇರ್ಬೋದು, ದಾವಣಗೆರೆ ಇರ್ಬೋದು, ಸೇ ಫಾರ್ ಎಕ್ಸಾಂಪಲ್ ಹಿಂಗೆ ಹಲವಾರು, ಚಿಕ್ಕಬಳ್ಳಾಪುರ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಇಂಥದ್ದೇ ಒಂದು ರಿಫ್ಲೆಕ್ಷನ್ ಕಂಡಿರುವಂಥದ್ದು. ಅಂದರೆ ರಾಷ್ಟ್ರ ನಾಯಕತ್ವದ ಒಂದು ಹಿಡಿತ, ಅಲ್ಲಿನ ಒಂದು ವರ್ಚಸ್ಸು ಮತ್ತು ಪಕ್ಷಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಸಹಕರಿಸಬೇಕು ಅನ್ನುವಂಥ ಒಂದು ಸಂದೇಶ ಇವೆಲ್ಲವೂ ಕೂಡ ವರ್ಕ್ ಆಗಿದೆ. ಆದರೆ ಅದರ ಹೊರತಾಗಿಯೂ ಕೂಡ ಸ್ಥಳೀಯವಾಗಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕಳೆದ ಒಂದೂವರೆ ದಶಕದಲ್ಲಿ ಅಥವಾ ಒಂದು ದಶಕದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದ ನಂತರ ಕರ್ನಾಟಕದಲ್ಲಿ ಇಂಥದ್ದೊಂದು ಮಟ್ಟದ ಬಂಡಾಯವನ್ನು ನೋಡಿರಲಿಲ್ಲ ಅಂತ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ಗಮನಿಸಿದ್ರೆ ಎಲ್ಲೋ ಒಂದೆರಡು ಗ್ಲೇರಿಂಗ್ ಬಂಡಾಯಗಳು ಬಂದವೆ ಹೊರತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯ ಯೂನಿಟ್ಗಳಲ್ಲಿ ಪರಸ್ಪರ ಗಲಾಟೆ ಮಾಡ್ಕೊಳ್ಳೋ ಅಥವಾ ಮೇಜು ಕುಟ್ಟುವಂಥ ಅಥವಾ ಕಲ್ಲು ಎಸೆಯುವಂಥ ಚಿತ್ರದುರ್ಗದಲ್ಲಿ ಕಲ್ಲುಗಳು ಕೂಡ ಬಿದ್ದು ಕಚೇರಿಗೆ ಇಂಥ ಒಂದು ಪ್ರಕರಣಗಳು, ಘಟನೆಗಳು ಆಗಿರಲಿಲ್ಲ. ಯಾಕೆ ಈ ಸಲ ಆಯಿತು ಅಂದರೆ ಸಂಪೂರ್ಣವಾಗಿ ರಾಜ್ಯ ನಾಯಕರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ವರಿಷ್ಠರು. ಸೊ ಇವರು ಬೇಕಾಬಿಟ್ಟು ಟಿಕೆಟ್ ಹಂಚ್ಕೊಂಡ್ಬಿಟ್ಟಿದ್ದಾರೆ, ಅಪ್ಪ ಮಗ ಅನ್ನುವಂಥ ಒಂದು ಮಾತುಗಳನ್ನು ಸುಮಾರು ಜನ ಮಾತಾಡೋದು. ಈಗ ಈಶ್ವರಪ್ಪನವರು ಕೂಡ ಅದೇ ಕಾರಣಕ್ಕೆ ಆಗಿರೋದು. ಅದು ಈಶ್ವರಪ್ಪನವರು ತೀರಾ ವೈಯಕ್ತಿಕ ನೆಲೆಗಟ್ಟಲ್ಲಿ ಇರೋದ್ರಿಂದ, ಸೀನಿಯಾರಿಟಿ ಮತ್ತು ಪ್ರತಿಷ್ಠೆ ಬಿದ್ದಿರೋದ್ರಿಂದ ಅಲ್ಲಿ ಫಿಕ್ಸ್ ಮಾಡೋಕ್ಕಾಗಿಲ್ಲ. ಆದರೆ ಉಳಿದೆಲ್ಲ ಕಡೆ ಅಂಥದ್ದೊಂದು ಭಾವನೆ ಬಂದಿತ್ತು ಅನ್ನೋ ಕಾರಣಕ್ಕೆ ಫೈನಲಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕಾದರೂ ಕೂಡ ವರಿಷ್ಠರ ಒಂದು ಆ ನಿರ್ಧಾರವೇ ಇದು. ವರಿಷ್ಠರ ನಿರ್ಧಾರದ ಅಥವಾ ಅವರ ಸಮ್ಮತಿಯ ಮೂಲಕವೇ ರಾಜ್ಯ ನಾಯಕರು ಕೆಲವು ಪ್ರಕ್ರಿಯೆಗಳನ್ನು ಮಾಡಿದರೆ ಅದನ್ನು ನೀವು ಮನ್ನಿಸಬೇಕು ಅಥವಾ ಸಹಕರಿಸಬೇಕು ಅನ್ನುವಂಥ ಒಂದು ಸ್ಟರ್ನ್ ಮೆಸೇಜನ್ನು ಕೊಟ್ಟಿರೋದ್ರ ಮೂಲಕ ಫೈನಲ್ ಇಂಥದ್ದೊಂದು ಸಂಧಾನಕ್ಕೆ ಅವಕಾಶ, ಆದ್ಯತೆ ಸಿಕ್ಕಿದೆ ರಾಘವೇಂದ್ರ. ಖಂಡಿತವಾಗಿ ಮೊದಲು ನೀವು ಹೇಳಿದಾಗೆ ಆನ್ ಗ್ರೌಂಡ್ ಅಲ್ಲಿ ಇದು ಎಷ್ಟು ಯಾವ ರೀತಿಯಾದಂಥ ಎಫೆಕ್ಟ್ ಅನ್ನ ಕೊಡುತ್ತೆ, ಎಷ್ಟು ಪಾಸಿಟಿವ್ ಆಗುತ್ತೆ ಅಥವಾ ನೆಗೆಟಿವ್ ಆಗುತ್ತೆ, ಇಲ್ಲ ತಟಸ್ಥವಾಗಿರುತ್ತೆ, ಎಲ್ಲವೂ ಕೂಡ ಕಾದ್ ನೋಡಬೇಕಾಗುತ್ತೆ. ಜೂನ್ 4ಕ್ಕೆ ಇದಕ್ಕೆ ಸಂಪೂರ್ಣವಾದಂತಹ ಒಂದು ಉತ್ತರ ಸಿಗುತ್ತೆ. ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮಧು. ಥ್ಯಾಂಕ್ ಯು ರಾಘವೇಂದ್ರ. ಅಂಡ್ ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು. ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ 18 ಕನ್ನಡ.